ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಗಳಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಬಹಿರಂಗವಾಗ್ತಾ ಇದೆ. ದರ್ಶನ್ ಕೊಲೆಯಲ್ಲಿ ಆರ್ಟಿಒ ಅಧಿಕಾರಿಗಳ ಮಹತ್ವದ ಸಾಕ್ಷ್ಯ, ಚಾರ್ಜ್ ಶೀಟ್ ನಲ್ಲಿ ಆರ್ಟಿಒ ಅಧಿಕಾರಿಗಳಿಂದ ಸಿಕ್ಕಿರುವಂತಹ ಸಾಕ್ಷ್ಯ ಉಲ್ಲೇಖ, ಕೊಲೆ ಮಾಡಲು ಬಳಸಿದ ವಾಹನಗಳ ಬಗ್ಗೆ ಆರ್ಟಿಒ ಸಾಕ್ಷಿಗಳನ್ನ ಕೊಟ್ಟಿತ್ತು. ದರ್ಶನ್ ಕೊಲೆ ಹಾಗೂ ಸಾಕ್ಷ್ಯ ನಾಶಕ್ಕೆ ಬಳಸಿರುವ ವಾಹನಗಳ ಬಗ್ಗೆ ಮಾಹಿತಿ ಉಲ್ಲೇಖವಾಗಿದೆ. ಕೊಲೆ ಮಾಡುವ ಮುಂಚೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆತಂದ ವಾಹನ, ಚಿತ್ರದುರ್ಗ ಟು ಬೆಂಗಳೂರಿನವರೆಗೆ ಬಳಸಿದ ವಾಹನಗಳು, ಪ್ರಕರಣದ A6 ಜಗದೀಶ್, A7 ಅನುಕುಮಾರ್ ಅಲಿಯಾಸ್ ಅನು, A8 ರವಿ ಅಲಿಯಾಸ್ ರವಿಶಂಕರ್ ಕಾರು ಚಾಲಕನಾಗಿದ್ದ ರವಿ. ಚಿತ್ರದುರ್ಗದಲ್ಲಿ ಕಾರುಗಳನ್ನ ಸೀಸ್ ಮಾಡಿದ್ರು ಪೊಲೀಸರು, ಬೆಂಗಳೂರಿನಲ್ಲಿ ಬೈಕ್ಗಳನ್ನ ಸೀಸ್ ಮಾಡಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿರುವ ವಾಹನಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಒಂದೊಂದೇ ಅಂಶಗಳು ಇದೀಗ ಬಹಿರಂಗವಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಆರ್ಟಿಒ ಅಧಿಕಾರಿಗಳು ಕಲೆ ಹಾಕಿದಂತಹ ಸಾಕ್ಷ್ಯಗಳ ಬಗ್ಗೆ ಉಲ್ಲೇಖ ಆಗಿದೆ. ಇನ್ನು ದಯಾನಂದ್ ಅವರು ಕೂಡ ಸಿಟಿ ಪೊಲೀಸ್ ಕಮಿಷನರ್ ಅವರು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಏನೇನ್ ನಡೀತಾ ಇದೆ ಸದ್ಯಕ್ಕೆ ಬೆಳವಣಿಗೆಗಳು ಅಂತ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ. ಮಧುಶ್ರೀ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 24ನೇ ACMM ಕೋರ್ಟ್ಗೆ ಪಶ್ಚಿಮ ವಿಭಾಗ ಪೊಲೀಸರು ಸುಮಾರು 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಪ್ರತಿಯೊಂದು ಸಾಕ್ಷ್ಯವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಅವರ ಒಂದು ಸಾಕ್ಷಿ ಏನಿದೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅಂದ್ರೆ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಸದ್ಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಿದ ಆದ ನಂತರದಲ್ಲಿ ಸಿಸಿ ಕೂಡ ಬರುತ್ತೆ. ಸಿಸಿ ಬಂದ ನಂತರದಲ್ಲಿ ಪ್ರತಿಯೊಬ್ಬ ಆರೋಪಿಗಳೇನಿದ್ರೆ ಅವರಿಗೆ ಕೋರ್ಟ್ ಮುಖಾಂತರವಾಗಿ ಒಂದೊಂದು ಚಾರ್ಜ್ ಶೀಟ್ ಪ್ರತಿಯನ್ನ ಕೂಡ ನೀಡಲಾಗುತ್ತೆ. ಹಾಗಾಗಿ ಚಾರ್ಜ್ ಶೀಟ್ ನ ಮಾಹಿತಿಯನ್ನು ಆರೋಪಿಗಳಿಗೆ ಕೊಡ್ತಾರೆ. ಇದಾದ ಬಳಿಕವಾಗಿ ಕೋರ್ಟ್ ನಲ್ಲಿ ಟ್ರಯಲ್ ಶುರುವಾಗುವಂತದ್ದು. ಟ್ರಯಲ್ ಶುರುವಾದಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿರುವಂತಹ ಅಷ್ಟೂ ಜನ ಸಾಕ್ಷಿಗಳೇನಿದ್ದಾರೆ ಕೋರ್ಟ್ ನ ಮುಂದೆ ಬಂದು ಏನೆಲ್ಲ ಆಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡಬೇಕಾಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಆರ್ಟಿಒ ಅಧಿಕಾರಿಗಳು ಜೊತೆಗೆ ವೈದ್ಯರು ಇವರ ಸಾಕ್ಷಿ ಯಾಕೆ ತುಂಬಾನೇ ಮುಖ್ಯ ಆಗತ್ತೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಏನು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ETS ಕಾರ್ ನ ಮಾಹಿತಿ, ಅಂದ್ರೆ ಆ ಕಾರ್ ಯಾರ ಹೆಸರಲ್ಲಿದೆ, ಹಾಗಾದ್ರೆ ಆ ಕಾರ್ನ ಚಾಲನೆ ಮಾಡ್ಕೊಂಡು ಬಂದಂತವ್ರು ಯಾರು, ಇದೆಲ್ಲವನ್ನ ಕೂಡ ಪೊಲೀಸರು ಉಲ್ಲೇಖ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವರೇನ ಅನ್ನುವಂತಹ ನಿಟ್ಟಿನಲ್ಲಿ ದೃಢಪಡಿಸುವಂತಹ ನಿಟ್ಟಿನಲ್ಲಿ ಆರ್ಟಿಒ ಅಧಿಕಾರಿಗಳ ಒಂದು ಹೇಳಿಕೆಯನ್ನ ಕೂಡ ಸದ್ಯಕ್ಕೆ ದಾಖಲು ಮಾಡಿಕೊಂಡಿರುವಂತದ್ದು. ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಅದೇ ಅಧಿಕಾರಿಗಳು ಕೋರ್ಟ್ ನ ಮುಂದೆ ಬಂದು ಆ ಎಲ್ಲಾ ಹೇಳಿಕೆಯನ್ನ ಸಾಕ್ಷಿಯನ್ನ ಅಂದ್ರೆ ನುಡಿಬೇಕಾಗತ್ತೆ. ಇದು ಒಂದು ಕಡೆ ಆದ್ರೆ ಬೆಂಗಳೂರಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ನಂತರದಲ್ಲಿ ಏನು ಒಂದು ಸ್ಕಾರ್ಪಿಯೋ ಕಾರನ್ನ ಬಳಸ್ಕೊಂಡಿದ್ರು ಶವವನ್ನ ವಿಲೇವಾರಿ ಮಾಡುವುದಕ್ಕಾಗಿ. ಆ ಒಂದು ಕಾರ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿರ್ಬೋದು, ಆ ಕಾರ್ನ ಚಾಲನೆ ಮಾಡ್ಕೊಂಡು ಬಂದಂತಹ ಚಾಲಕನ ಮಾಹಿತಿ ಆಗಿರ್ಬೋದು, ಈ ಎಲ್ಲಾ ಮಾಹಿತಿಗಳು ಅಂದ್ರೆ ಸರ್ಟಿಫೈಡ್ ಮಾಹಿತಿ ಏನಂತ ಕರಿತೀವಿ ಇದೆಲ್ಲವೂ ಕೂಡ ಆರ್ಟಿಒನಿಂದ ಮಾತ್ರ ಲಭ್ಯ ಆಗುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಆ ಕಾರು ಯಾರು ಶವವನ್ನು ತೆಗೆದುಕೊಂಡು ಬಂದ್ರು ಪೊಲೀಸರು ಉಲ್ಲೇಖ ಮಾಡಿರುವಂತಹ ಕಾರ್ ಏನಿದೆ ಅದು ಅದೇ ನಂಬರ್ನ ಕಾರಣ ಯಾರ ಹೆಸರಲ್ಲಿದ್ರೆ ಪೊಲೀಸರು ಉಲ್ಲೇಖ ಮಾಡಿರುವಂತಹ ಹೆಸರು ಜೊತೆಗೆ ಆರ್ಟಿಒ ನಲ್ಲಿರುವಂತಹ ಹೆಸರು ಏನಿದೆ ಅದೆಲ್ಲವನ್ನ ಕೂಡ ನ್ಯಾಯಾಲಯ ಮ್ಯಾಚ್ ಮಾಡಿ ನೋಡುತ್ತೆ. ಅದಾದ ನಂತರದಲ್ಲಿ ಚಾಲಕನ ಡೀಟೇಲ್ಸ್ ಏನಿದೆ ಅದನ್ನು ಕೂಡ ಪೊಲೀಸರು ಉಲ್ಲೇಖ ಮಾಡಿರುವಂತಹ ಚಾಲಕ ಜೊತೆಗೆ ಆರ್ಟಿಒದಲ್ಲಿರುವಂತಹ ಚಾಲಕನ ಡೀಟೇಲ್ಸ್ ಏನಿದೆ ಎಲ್ಲವೂ ಕೂಡ ಮ್ಯಾಚ್ ಆಗತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಗೊತ್ತಾಗುತ್ತೆ. ಇದು ಒಂದು ಕಡೆ ಆದ್ರೆ ಈ ಎಲ್ಲಾ ಒಂದು ಸಾಕ್ಷಿಗಳನ್ನ ಕೂಡ ಸದ್ಯಕ್ಕೆ ಪಶ್ಚಿಮ ವಿಭಾಗ ಪೊಲೀಸರು ಕಲೆ ಹಾಕಿ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಿರುವಂತಹ ಕಾರಣದಿಂದಾಗಿ ಇದೆಲ್ಲವೂ ಕೂಡ ಅಂದ್ರೆ ಘಟನೆ ಏನ್ ನಡೆದಿದೆ ಆ ಒಂದು ಘಟನೆಯ ಟೈಮ್ ಲೈನ್ ಇದೆ ಅದೆಲ್ಲವನ್ನು ಕೂಡ ಮ್ಯಾಚ್ ಮಾಡೋದಕ್ಕೆ, ಜೊತೆಗೆ ಅಲ್ಲಿಂದ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿರುವಂತದ್ದಾಗಿರ್ಬೋದು, ಜೊತೆಗೆ ಆತನನ್ನ ಕೊಲೆ ಮಾಡಿದ ನಂತರದಲ್ಲಿ ಶವವನ್ನು ಸಾಗಾಟ ಮಾಡುವಂತ ವಾಹನ ಆಗಿರಬಹುದು, ಈ ಎಲ್ಲದರ ಮಾಹಿತಿ ಕೂಡ ಸದ್ಯಕ್ಕೆ ಕೋರ್ಟ್ಗೆ ಲಭ್ಯ ಆಗಿರುವಂತದ್ದು. ಮಧುಶ್ರೀ.